ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಚಿನ್ಮಯ ಸುಬ್ರಹ್ಮಣ್ಯದಿಂದ. ಇವತ್ತು ನಾವು ಮಂಗಳೂರಿಗೆ ಬಂದಿದ್ದೇವೆ, ಶ್ರೀದೇವಿ ಕಾಲೇಜಲ್ಲಿ ಫೆಸ್ಟ್. ಇದು ಇವರಿಬ್ರು ಕರ್ತಿ ಗಾಯ್ಸ್. ಇನ್ನು ಶ್ರೀದೇವಿ ಕಾಲೇಜಿಗೆ ಹೋಗಿ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತೇನೆ. ಫೆಸ್ಟಿಗೆ ಬಂದಿರುವಂಥದ್ದು. ಈಗ ಹಸಿವಾಗ್ತುಂಟು, ಹಾಗೆ ಹೋಟೆಲ್ ಹುಡುಕ್ತಾ ಇದ್ದೇವೆ. ಯಾಕಂದ್ರೆ ನಾವು 5 ಗಂಟೆ ಬಸ್ಸಿಗೆ ಬಂದಿರುವಂಥದ್ದು. ಹಸಿವಾಗ್ತುಂಟು, ಈಗ ಹೋಟೆಲ್ ಹುಡುಕ್ತಾ ಇದ್ದೇವೆ. ಇವನಿಗೆ ಎಂತ ಗೊತ್ತಿಲ್ಲ, ಇವನಿಗೆ ಸಹ ಗೊತ್ತಿಲ್ಲ. ಇವನ್ ಗಲ್ಲಿ ಗೊತ್ತು, ಹೋಟೆಲ್ ಗೊತ್ತಿಲ್ಲ ಎಲ್ಲಿಂಟು. ಇವರ ಅಪ್ಪನ ಮನೆ. ಇಡೀ ಮಂಗಳೂರಲ್ಲಿ ನಮಗೆ ಹೋಟೆಲ್ ಎಲ್ಲಿಂದ ಗೊತ್ತಾಗ್ತಿಲ್ಲ. ನಿನಗೆ ಏನಾದ್ರು ಗೊತ್ತುಂಟಾ? ಅವನಿಗೆ ಸಹ ಗೊತ್ತಿಲ್ಲ. ನಿನಗೆ ಗೊತ್ತುಂಟಾ? ಐ ಡೋಂಟ್ ನೋ. ಅವನಿಗೂ ಗೊತ್ತಿಲ್ಲ. ಯಾರಿಗೂ ಇಲ್ಲಿ ಹೋಟೆಲ್ ಗೊತ್ತಿಲ್ಲ ಗಾಯ್ಸ್. ಇಲ್ಲಿ ಹೋಟೆಲ್ ಎಲ್ಲಿ ಉಂಟು? ಅವಾಗ ಒಂದು ನೋಡಿದ್ವಿ, ವೈಭವ್ ಹೋಟೆಲ್ ಉಂಟು ಅಂತ ಹೇಳಿ. ಆದ್ರೆ ಎಲ್ಲಿ ಅಂತ ಅದು ಹೇಗೆ ಉಂಟು ಗೊತ್ತಿಲ್ಲ. ಅಲ್ಲಿಗೆ ಹೋಗುವ ಅಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ ಅವರು. ಎಂತ ಮಾಡುದು? ಈಗ ನಾವು ಸಾಯಿ ಚಾಯ್ ಹೋಟೆಲಿಗೆಲ್ಲ ಹೋಗಿ ತಿಂಡಿ ಮಾಡಿ ಈಗ ವಾಪಸ್ ಹೊರಟಿದ್ದೇವೆ. ನಮ್ದು ಶ್ರೀದೇವಿ ಕಾಲೇಜಲ್ಲಿ ಫೆಸ್ಟ್ ಇರೋದು ಏರ್ಪೋರ್ಟ್ ರೋಡ್ ಹತ್ರ ಅಂತ ಹೇಳಿದ್ದಾರೆ. ಅಲ್ಲಿ ನನ್ನ ಫ್ರೆಂಡ್ ಹರಿ ಇದ್ದಾನೆ, ಅವನಿಗೆ ಕಾಲ್ ಮಾಡುದಾ ನೋಡ ಎಂತ ಅಂತ ಹೇಳಿ. ಈಗ ನಾವು ಹೊರಟಿದ್ದೇವೆ. ನಾವು ಇದು ಬಂದಿದ್ದೇವೆ ಫೆಸ್ಟಿಗೆ. ಈಗ ಎಂಟ್ರಿ ಕೊಟ್ಟದಷ್ಟೇ. ಇದೆರಡು ಮುಖಗಳು ಇದೆ. ಇದೊಂದು ಹೋಗಿದೆ. ಇದ್ದಾನೆ ತೊಂದರೆ ಇಲ್ಲ ಗೈಸ್. ಈಗ ಮುಂದೆ ಹೋಗ್ತಾ ಇದ್ದೇವೆ. ಈ 3 ಫೆಸ್ಟ್ ನಡೀತಾ ಇದೆ ಐ ಥಿಂಕ್. ಎಸ್ನಾಲ್, ಸಂಭ್ರಮ್, ಇನ್ನೊಂದು ಯಾವ್ದು ಗೊತ್ತಿಲ್ಲ, ಬೇಜಾರು ಮಾಡಬೇಡಿ, ಗೊತ್ತಿಲ್ಲ. ಮುಂದೆ ಗಾಯ್ಸ್ ನನ್ನ ಈವೆಂಟ್ ಇರೋದು ಬೆಸ್ಟ್ ಮ್ಯಾನೇಜರ್. ಎಂತ ಮಾಡ್ತೇನೋ ಗೊತ್ತಿಲ್ಲ. ಇಂಗ್ಲಿಷ್ ಬೇರೆ ಫ್ಲೂಯೆಂಟ್ ಇಲ್ಲ ಕರೆಕ್ಟಾಗಿ. ಏನು ಕೇಳ್ತಾರೋ, ನಾನೇನು ಹೇಳ್ತೀನೋ, ನನ್ನ ನೋಡಿ ಎಷ್ಟು ಜನ ನೆಗಾಡ್ತಾರೋ ಸತ್ಯ ಗೊತ್ತಿಲ್ಲ. ಮುಂದೆ ವಿಡಿಯೋ ನೀವು ನೋಡ್ತೀರಾ, ನೀವೆಷ್ಟು ನೆಗಾಡ್ತೀರೋ ಅದು ಗೊತ್ತಿಲ್ಲ. ರಿಜಿಸ್ಟ್ರೇಷನ್ 2nd ಫ್ಲೋರ್ ಅಂತಾಗೆ ಹೋಗ್ತಾ ಇದ್ದೇವೆ. ಸೆಕೆಂಡ್ ಫ್ಲೋರ್ ಗಾಯ್ಸ್. ಮೆಟ್ಟಿಲು ಎಲ್ಲಿ ಹೋದ್ರು ನನಗೊಂದು ಹತ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿರ್ತದೆ ಮೋಸ್ಟ್ಲಿ. ಅದಕ್ಕೆ ಎಲ್ಲಿ ಹೋದ್ರು ಸ್ಟೆಪ್ ಕೊಟ್ಟಿದ್ದಾರೆ, ಸುಸ್ತಾಗ್ತದೆ ತುಂಬಾ. ಈಗ ಸಿಕ್ಕಿದೆ ಪಾರ್ಟಿಸಿಪೇಟ್ ಲೆಟರ್. ಇನ್ನು ಮುಂದೆ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುದಿ, ಗೆಲ್ತೇನೆ ಬಿಡ್ತೇನೆ ನನಗೆ ಗೊತ್ತಿಲ್ಲ. ಏನು ಬೇಕಾರಾಗ್ಲಿ ಗಾಯ್ಸ್, ರಿಸಲ್ಟ್ ಪಾರ್ಟಿಸಿಪೇಟ್ ಅಂತೂ ಮುಖ್ಯ. ನಾನು ಮಾಡೇ ಮಾಡ್ತೇನೆ. ಈಗ ಗಾಯ್ಸ್ ಆಡಿಟೋರಿಯಂ ಅಲ್ಲಿ ಆಡಿಟೋರಿಯಂ ನೆಕ್ಸ್ಟ್ ಬಿಲ್ಡಿಂಗ್ ಅಂತೆ. ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಇನಾಗ್ರೇಷನ್ ಕಾರ್ಯಕ್ರಮ ಆಗ್ತಿದೆ ಅಂತೆ, ಪ್ರೋಗ್ರಾಮ್. ಅದನ್ನು ಹುಡುಕಿ ಕೊನೆಗೆ ಹತ್ತಿ ಇಳ್ದು ಎಲ್ಲ ಆಯ್ತು. ಈಗ ಗೈಸ್ ನನಗೆಂತ ಸಹ ಅರ್ಥ ಆಗ್ತಿಲ್ಲ. ಇಲ್ಲಿ ಒಬ್ರು ಗಾಳ ಆಗ್ತಿದ್ದಾರೆ, ಅವರಿಗೆ ಹೆಲ್ಪ್ ಮಾಡೋದು ಈಗ. ಬಲೆ ಅಣ್ಣ, ಬಲೆ ಓ ಅಣ್ಣ, ಬಲೆ. ಅದು ಗೈಸ್ ಕಾರ್ತಿಕೇಯನ ಫ್ರೆಂಡ್. ಫೈನಲ್ ಆಗಿ ನಮಗೆ 5th ಫ್ಲೋರ್ ಅಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ ಅಂತೆ. ಹಾಗೆ ಈಗ ಹೋಗ್ತಿದ್ದೇವೆ. ಬರೀ ಇವತ್ತು ಫುಲ್ ಡೇ ಐ ಥಿಂಕ್ ತಿರುಗುದೇ ಆಗ್ತದೆ. ನಿಮಗೆ ಬೇರೆ ಕಂಟೆಂಟ್ ಸಿಗ್ಲಿಕ್ಕಿಲ್ಲ. ನಾನು ಮಾತಾಡೋದು ನೀವು ಕೇಳಿಸ್ಕೊಡೋದು ಅಷ್ಟೇ. ಇಲ್ಲಿ ಬರ್ತಿದ್ದಾರೆ ಇವರು, ಅವರ ವಾಯ್ಸ್ ಕೇಳಲಿಕ್ಕಿಲ್ಲ ನಿಮಗೆ. 5th ಫ್ಲೋರ್ ಅಂತೆ ಗಾಯ್ಸ್, ಸುಸ್ತಾಗ್ತದೆ ನೋಡಿ ಗಾಯ್ಸ್. ಇಲ್ಲಿ ನಾವು ಬರ್ತೇವೆ ಅಂತ ಹೇಳಿ ಲಿಫ್ಟ್ ಓಪನ್ ಮಾಡಲಿಲ್ಲ ಇವರು. ನಾನು ಬರ್ತೇನೆ ಅಂತ ಹೇಳಿ ನನ್ನ ಮೇಲೆ ಸಿಟ್ಟಿ ಇವರಿಗೆ. ನನಗೆ ಎಂತ ಮಾಡುದು? ಇಲ್ಲಿ ಕಾರ್ತಿಕೇಯಂದ ಸಾಂಗ್ ಹೇಳ್ತಾನಂತೆ, ಹೇಳು ಗೈಸ್. ಅವನಿಗೆ ಇಲ್ಲಿ ಎಲ್ಲ ಬಾಯಿ ಬರುದಿಲ್ಲ ಅವನಿಗೆ. ಅದು ಹಾಗೆ ಅವತ್ತೊಂದು ರಾತ್ರಿ ಸುಮ್ಮನೆ ಇದ್ರೆ ಸರಿ ಆಗ್ತಿತ್ತು. 5th ಫ್ಲೋರ್ ಅಂತೆ. ಬನ್ನಿ ಹೋಗುವ ಗಾಯ್ಸ್. ಇದು ಹೇಳಿದಲ್ಲ ಗಾಯ್ಸ್, ಸುಸ್ತಾಗ್ತದೆ ತುಂಬಾ. ಈವೆಂಟ್ ಅಲ್ಲ, ಅವನು ಇದೇ ಕಾಲೇಜಲ್ಲಿ ಓದುದಂತೆ. ಇದೇ ಕಾಲೇಜಲ್ಲಿ ಓದುದು. ಅದೇ ಕಾಲೇಜಲ್ಲಿ ಅವ್ನು ದೊಂಡೆ ಬರುದಿಲ್ಲ, ರಾಧಣ್ಣಗೆ ದೊಂಡೆ ಬರುದಿಲ್ಲ. ಕಾಂಪಿಟೇಷನ್ ಎಲ್ಲ ಮುಗಿಸಿ ಈಗ ಕೂಪನ್ ಸಿಕ್ಕಿದೆ. ಈಗ ತಿನ್ಲಿಕ್ಕೆ ಹೋಗುದು. ನಾವು ಅದರಲ್ಲಿ ಹುಷಾರು, ಯಾವ್ದ್ರಲ್ಲಿ ಇಲ್ಲ ನಾವು ಅದರಲ್ಲಿ ತಿನ್ನೋದ್ರಲ್ಲಿ ಇದ್ದೇ ಇದ್ದೇವೆ. ಕೂಪನ್ ಸಿಕ್ಕಿದೆ ಗೈಸ್. ಈಗ ಊಟ ಎಲ್ಲ ಆಗಿ ಈಗ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದ್ರೆ ಹೋಗೋದು, ಇಲ್ಲಾಂದ್ರೆ ಇಲ್ಲ. ನಮ್ಮ ಫ್ರೆಂಡಿಗೋಸ್ಕರ ಕಾಯ್ತಾ ಇದ್ದೇನೆ ನಾನು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಹೋಗೋಣ ಬನ್ನಿ ಅಲ್ಲಿ ಒಳಗಡೆ. ಎಲ್ಲ ಆದ್ಮೇಲೆ ಈಗ ತುಂಬಾ ಟೈಮ್ ಆದ್ಮೇಲೆ ಇವಾಗ ಸಿಕ್ಕಿರೋದು. ಈಗ ಹುಡುಕಿ ಸಾಕಾಯ್ತೀವಿ ನಾನು. ಇದರ ಸೂಚನೆ ಗಾಯ್ಸ್, ನಿಮ್ಮ ಕಿವಿಲಿ ರಕ್ತ ಬರ್ತಿರ್ತದೆ, ಐ ನೋ ದಟ್. ನಾವು ಕ್ಯಾಂಟೀನ್ ಹತ್ರ ಹೋಗ್ತಾ ಇದ್ದೇವೆ. ಇವರ ಬ್ಯಾಗ್ ಎಲ್ಲ ಅಲ್ಲಿ ಇಟ್ಟಿದಾರಂತೆ. ಅಲ್ಲಿ ಇಬ್ರು ಬರ್ತಿದಾರಲ್ಲ,
ಇವತ್ತು ನಮ್ದು ಫುಲ್ ಇದೇ ಆಯ್ತು. ನಂದೇನೋ ಈವೆಂಟ್ ಸ್ವಲ್ಪ ಮುಗಿತಾ ಬಂತು, ಅದಕ್ಕೆ ಇವತ್ತು ಫುಲ್ ಇವತ್ತೇ ಫುಲ್ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಮೇಲಿಂದ ಮೇಲೆ ಎಲ್ಲ ಅದನ್ನೇ ಮಾಡ್ತಾ ಇದ್ದಾವೆ. ಇನ್ನು ಮುಂದೆ ಸುಮಾರು ತಿರ್ಗೋದಿದೆ. ನೈಟ್ ಪಾರ್ಟಿ ಇದೆಯಂತೆ, ಯಾರು DJ ಅವ್ರು ಬರ್ತಾರಂತೆ, ಇಟ್ಟಿದ್ದಾರೆ ಇಲ್ಲಿ. ಸುಮಾರಿದೆ ಎಲ್ಲ. ಪೇ ಫ್ರೀ ಆಗಿದ್ದು ಈಗ ಹೋಗ್ತಿದ್ದೆ, ದುಡ್ಡು ಕೊಡ್ಬೇಕಂತೆ. ಇಲ್ಲಿ ಸಾಂಗ್ ಬೇರೆ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ ಇವರಿಬ್ರು ಹೋಗ್ತಾ ಇದ್ದಾರೆ. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಾ, ಈಗ ನಿಮಗೊಂದು ತೋರಿಸ್ತಾನೆ. ಇವತ್ತು ಸಂಜೆ 6:30ಗೆ ಒಂದು ಈವೆಂಟ್ ನಡೀತದಂತೆ. ಇಲ್ಲಿ ನೋಡ್ಬೋದಲ್ಲಿ ಇವತ್ತು ನೈಟ್ ಫುಲ್ ಪಾರ್ಟಿ, ಎಂಜಾಯ್ ದ ಪಾರ್ಟಿ. ನಾನು ಬರ್ತಾ ಇದ್ದೇನೆ, ನನ್ನ ಹತ್ರ ಪಾಸ್ ಇದೆ, ಇವರಿಬ್ಬರ ಹತ್ರ ಪಾಸ್ ಇಲ್ಲ ಗೈಸ್. ಇವರು ಹೊಟ್ಟೆ ಹುರ್ಕೊಳ್ಬೇಕು. ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ಗೈಸ್, ನೀವು ಚೆನ್ನಾಗಿರ್ಬೇಕು, ಯಾಕಂದ್ರೆ ನೋಡ್ತಿರೋದು ನನ್ನ ವೀಡಿಯೋ. ಇವರಿಬ್ರು ಹೊಟ್ಟೆ ಹುರ್ಕೋಬೇಕು. ನೋಡಿ ಗೈಸ್, ನನ್ನ ಹತ್ರ ಪಾಸ್ ಇದೆ ಗೈಸ್. ನಾನು ಹೋಗ್ತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತೀನಿ ಗಾಯ್ಸ್. ಇವ್ರನ್ನ ಲೆಕ್ಕ ಇಟ್ಕೋಬೇಡಿ. ನೋಡಿ ಅಲ್ಲೇ ಇದೆ ಇವೆಂಟು. ನಾನು ಎಂಜಾಯ್ ಮಾಡಿ ಊರಿಗೆ ಊರಿಸ್ತೀನಿ. ಗಾಯ್ಸ್ ಕಾಪಿರೈಟ್ ಇಶ್ಯೂಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಚಿನ್ಮಯ DS ಸುಬ್ರಹ್ಮಣ್ಯದಿಂದ. ಆದರೆ ಇವತ್ತಿರುವಂಥದ್ದು ಮಂಗಳೂರಲ್ಲಿ. ನಿಮಗೆ ಗೊತ್ತಿದೆ, ನಾನು ಫೆಸ್ಟಿಗೆ ಹೋಗಿದ್ದೆ. ಈಗ ನಾವು ಪಣಂಬೂರು ಬೀಚಿಗೆ ಬಂದಿದ್ದೇವೆ. ಎಲ್ಲ ಈವೆಂಟ್ ಮುಗಿಸಿ ನಮಗೆ ಯಾವುದರಲ್ಲೂ ಇದಿಲ್ಲ, ಅಂದರೆ ಪ್ರೈಸ್ ಇಲ್ಲ. ನಾನೊಂದು ನಾಲ್ಕನೇ ರೌಂಡಲ್ಲೆಲ್ಲ ಹೋಗಿದ್ದೆ. ನಮ್ಮದು ಅವ್ರದ್ದು ಕೂಡ. ಇದು ಪರೀಕ್ಷಿತ್ ಇಲ್ಲಿದ್ದಾನೆ, ಇವ್ರದ್ದು ಇಲ್ಲಿ ಫೋಟೋಶೂಟ್ ಆಗ್ತಂತು. ಫೋಟೋ ತೆಗಿತಿದ್ದಾನೆ, ಅದು ತೆಗಿಸ್ಕೊಳ್ತಿದ್ದಾನೆ ನೋಡಿ ಪೋಸ್ನಲ್ಲಿ. ಇದು ಫೋಟೋಗ್ರಾಫರ್ ಗಾಯ್ಸ್. ಬೀಚ್ ಮಾತ್ರ ವಂಡರ್ಫುಲ್. ನೋಡಿ ಇಲ್ಲಿ ನಿಮಗೆ ಒಂಟೆ ತೋರಿಸ್ಬೇಕಾ? ಒಂದು ನಿಮಿಷ ಬನ್ನೆ ಗಾಯ್ಸ್, ನಿಮಗೆ ಒಂಟೆ ತೋರಿಸ್ತೇನೆ ಬನ್ನಿ. ಇದೆ ನೋಡಿ, 2 ನೋಡಿ. ನಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಟ್ಯಾಚು ತಿಳ್ಕೊಂಡೆ, ನೋಡಿ ಅಲ್ಲಾಡೋದಿಲ್ಲ ಅದು. ಇವರಿದ್ದಾರೆ ಇಲ್ಲಿ. 1 ರೌಂಡ್ ಸಮಥಿಂಗ್ ಎಷ್ಟು ಇರಬೇಕು ನೋಡಿ. ಅಲ್ಲಿದೆ, ಮತ್ತು ಅಲ್ಲಿ ಆ ಕಡೆ ಕುದುರೆ ಇದೆ ನೋಡಿ ಗಾಯ್ಸ್. ಬೀಚ್ ಇದು. ಮತ್ತು ನಿಮಗೆ ಇನ್ನೊಂದು ಎಷ್ಟು ಜನ ಅಬ್ಸರ್ವ್ ಮಾಡಿರ್ತಾರೆ ಗೊತ್ತಿಲ್ಲ ನೋಡಿ. ಇಲ್ಲಿ ಇದು ಹೊಯ್ಗೆ ಇದೆಯಲ್ಲ, ನಾವು ಪೊಯ್ಯ ಅಂತ ಹೇಳ್ತೇವೆ. ಪೊಯ್ಯ ಅದೊಂಥರ ಡಿಫ್ರೆಂಟ್ ನೋಡಿ. ಬೀಚ್ ಒಂಟೆ ಎಲ್ಲ ಮಾಡ್ತಾ ಇದೆ. ಸಾರಿ ಒಂಟೆ, ಬ್ಲಾಗಲ್ಲಿ ಬರ್ತಾ ಇದೆಯಾ? ಐ ಥಿಂಕ್ ನೀನು ಫೇಮಸ್ ಆಗ್ತೀಯಾ. ಹಾಯ್ ಒಂಟೆಗಳ ಗೈಸ್. ನಮ್ಮ ಒಂಟೆ ಹೋಗ್ತಾ ಇದೆ 2. ಹಾಯ್ ಕಾರ್ತಿ. ಒಂಟೆ ಕಾರ್ತಿ. Hello. Tell me your Mangalore opinion of Mangalore in English. Yeah, this Mangalore experience is very. Joro. I'm so happy to come here visiting Mangalore because I never visited Mangalore. This is my first experience. That's it. Thank you so much. Guys, ನಿಮಗೆ ಅರ್ಥ ಆಗದ ಇಂಗ್ಲಿಷ್ ಕೇಳಿಸ್ತೇನೆ ಈಗ. Tell me your opinion about Mangalore. So guys, you can see that there is a cruise ship. It is literally approaching near us. Hey man, just take a. Hey, what the fuck? Why? ಅರ್ಥ ಆಯ್ತಾ ನಿಮಗೆ? ಒಂದು ಸ್ವಲ್ಪ ಸಹ ಅರ್ಥ ಆಗಿರೋದಿಲ್ಲ, ಇದೊಂಥರ ಇಂಗ್ಲಿಷ್. ಗೈಸ್, ಇವನಿಗೆ ಫಿಶ್ ಬೇಕಂತೆ ಈಗ. ನಮ್ಮ ಕಾರ್ತಿಕೇಯ, ಅವನಿಗೆ ಫಿಶ್, ನನಗೆ ಜ್ಯೂಸು, ಇವನಿಗೆ ಪುಂಡಿ ಕಿಂಗ್ ಆಫ್ ಪುಂಡಿ. I'm not ಪುಂಡಿ It's lying, guys. ನೋಡಿ ಗಾಯ್ಸ್, ಬೀಚ್ ಸೂಪರ್. Fish ಸಿಗುತ್ತೆ ಕೇಳು ಮತ್ತೆ. ನಿಮಗೆ ಫೆಸ್ಟಿದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಗಾಯ್ಸ್. ಹಾಗೆ ಫೆಸ್ಟಿಂದ ಸೀದಾ ಬೀಚಿಗೆ ಬಂದು ನಿಜವಾಗ್ಲೂ ಫೆಸ್ಟಲ್ಲಿ ತುಂಬ ಎಂಜಾಯ್ ಮಾಡಿದ್ದೇನೆ. ಅಲ್ಲಿ ತಾಯ್ಕಡಮ್ ಅವರು ಸೂಪರಾಗಿತ್ತು. ಇವರಿಬ್ಬರು ಮಿಸ್ ಮಾಡಿಕೊಂಡ್ರು. ನಾನು ಹೇಳಿದೆ ಅದರಲ್ಲಿ ಒಂದು ವೀಡಿಯೋ ಹಾಕ್ತೇನೆ, ಇವರಿಗೆ ಊರಿಸ್ತೇನೆ ಅಂತೇಳಿ. ಅವನು ಅವಾಗ ಮಾತಾಡಿದ, ನಾವು ಅದನ್ನು ಮಿಸ್ ಮಾಡಿಕೊಂಡ್ವಿ ಅಂತೇಳಿ. ಅದು ಕಳ್ಕೊಂಡ ಮೇಲೆ ಅವರಿಗೆ ಗೊತ್ತಾಗಿದೆ ಗೈಸ್. ನೋಡಿ ಐಸ್ ಗೋಲಾ ಇದೆ ಗೈಸ್. ಒಂದು ಸ್ಟಾಲಲ್ಲಿ ಗೋಲಾ ಬೇಡ, ಕೆಮ್ಮು ಅಂತೇಳಿ ಈಗ 3 ಜ್ಯೂಸು. ಕೆಮ್ಮಿಗೆ ರಾಮಬಾಣ, ಸ್ಪ್ರೈಟ್ ಕುಡಿಯಿರಿ, ಕೆಮ್ಮಿಂದ ದೂರಗೊಳ್ಳಿ. ಕಾರ್ತಿಕೇಯ ಹೇಳ್ತಾನೆ ಇದನ್ನು. ಅಷ್ಟೇ ಖುಷಿಯಾಗಿರಿ. ಜ್ಯೂಸ್ ಕುಡೀರಿ, ಕೆಮ್ಮಿ ಖುಷಿಯಾಗಿರಿ ಗಾಯ್ಸ್. ಇದು ನಮ್ಮ ಅಣ್ಣ ಜ್ಯೂಸ್ ಕೊಡ್ತಾರೆ. ಕೊಟ್ಟರು.
ಇದೊಂದು ನನಗೆ ಗೈಸ್ ಈಗಷ್ಟು ನೋಡ್ರಿ ಜ್ಯೂಸ್ ಕೊಟ್ಟು ನಾನು ಇನ್ನು ಇಷ್ಟೇ ಕುಡ್ದಿರೋದು. ನಮ್ಮ ಪರೀಕ್ಷಿತ್ ಫುಲ್ ಬಾಟ್ಲಿ ಕ್ಲೀನ್ ಮಾಡಿ ಕುಡ್ದು ಫುಲ್ ಪಳ ಹೊಳ್ಸಿ. ಅದು ಹೇಗೆ ಕುಡಿತು ಹೇಳು ಪರೀಕ್ಷಿತ್? ಅದು ಅರ್ಥ ಆಗೋದಿಲ್ಲ ನಿಮಗೆ ಇಂಗ್ಲೀಷ್, ಸಾರಿ ಗೈಸ್. ನೋಡಿ ಇನ್ನು ನಾನು ಇಷ್ಟೇ ಕುಡ್ದಿರೋದಿಲ್ಲಿ. ಬಂದಿದ್ದೇವೆ ಫಿಶ್ ತಿನ್ಲಿಕ್ಕೆ ಗಾಯ್ಸ್. ಆಲ್ರೆಡಿ ಫುಲ್ಲು. ನನಗೆ ಬೇಡ ಫಿಶ್, ನಾವು ನಾನ್ ವೆಜ್ ತಿಂತೇವೆ, ತಿನ್ನಲ್ಲ ಅಂತಲ್ಲ ಗೈಸ್. ನೋಡಿ ಫಿಶ್ ಇದು ರೇಟ್ ಹೀಗಿದೆ. ಬಂಗುಡ ಅಥವಾ 150. ಇನ್ನು ನೀವು ಓದ್ಕೊಳ್ಳಿ. ಹಾಂ, ಅಣ್ಣಂದು ಆರ್ಡರ್ ಆಗಿದೆ. ನೋಡಿ ಪಣ್ಣಂಬೂರು ಬೀಚಿಗೆ ಬಂದರೆ ಈ ಒಂದು ಇದಕ್ಕೆ ಬನ್ನಿ, ಫಿಶ್ ತಿನ್ನಿ. ಟೇಸ್ಟ್ ಹೇಗಿದೆ ಅಂತೇಳಿ ಹೇಳ್ತೇನೆ, ಅದರ ಮೇಲೆ ಡಿಸೈಡ್ ಮಾಡಿ ಗಾಯ್ಸ್. ಆರ್ಡರ್ ಆಗಿದೆ, ಇವರಿಬ್ಬರು ಆರ್ಡರ್ ಮಾಡಿದ್ದಾರೆ. ನೋಡಿ ನಿಮಗೆ ಇನ್ನು ಮೆನ್ಯೂ ಬೇಕಾ ನೋಡಿ. ಇಲ್ಲಿ ಯಾವುದು ಬಂತು, ಯಾವ ಮೀನು? ಸ್ಕ್ವಿಡ್ ಗಾಯ್ಸ್. ಇದನ್ನು ಫಸ್ಟ್ ನೋಡಿ ನಾನು ಇದರಲ್ಲಿ ಮೀನೇ ಇಲ್ಲ ಅಂತ ಹೇಳಿದ್ದೆ. ಇದು ನೋಡಿದೆ ಬರ್ತಾ ಉಂಟು ಮೀನು, ಎದ್ದೇಳ್ತುಂಟು. ಎದ್ದು ಸೀದಾ ಇವನ ಬಾಯಿಗೆ ಹೋಗ್ತುಂಟು. ಜ್ಯೂಸ್ ಬಂತು ಗಾಯ್ಸ್. 1ಕ್ಕೆ 20 ಅಂತೆ. ಕಾರ್ತಿ ಫುಲ್ ಪಾಶ್, 20 ರೂಪಾಯಿ ಜ್ಯೂಸ್ ಎಲ್ಲ ಕುಡಿತಾನೆ. ನೋಡಿದೆ ಇವ ನೋಡಿಲಿ 250 ರೂಪಾಯಿದು ಮೀನೆಲ್ಲ ತಿಂತಾನೆ. 250 ಗಾಯ್ಸ್. ಮೀನು ಸಮುದ್ರದಿಂದ ಹಾರಿ ಬಂದಿದೆ, ಇವರಿಗೆ ಏನೋ ಬಾಯಿಗೆ ಹೋಗ್ತದೆ. ನೋಡಿಲಿ ಹಣ್ಣು ತಿನ್ನೋದು. ಲೆಮನ್ ಪುರ್ಚು ಮಾರೆ, ಪುರ್ಚ. ಕಾರ್ತಿ ಪುರ್ಚು, ಕಾರ್ತಿ ಲೆಮನ್ ಕಾರ್ತಿ ಪುರ್ಚು. ಹಾಗೆ ಕಾರ್ತಿ ಪುರ್ಚು ಕಾರ್ತಿ ಎಂತ ಅವನಿಗೆ ಮರ್ತಾಯಿತು, ಕ್ಯಾಮ್ರಾ ಉಂಟಲ್ಲ ಅದಕ್ಕೆ. ಪುರ್ಚು ಕಾರ್ತಿ ಗಾಯ್ಸ್. ಅಲ್ಲಿ ಕುದುರೆ ರೈಡ್ ಆಗ್ತಾ ಇದೆ ನೋಡ್ಬೋದು. ಝೂಮ್ ಅಷ್ಟು ಕ್ಲಾರಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ನನ್ನ ಫೇವ್ರೆಟ್ ಬ್ಲಾಗರ್ ಸ್ಯಾಮ್ ಸಮೀರ್ ಹೇಳಿರೋ ಮಾತು, ಜೀವನದಲ್ಲಿ ಎಷ್ಟು ದುಡ್ಡು ಮಾಡಬೇಕು ಅಂತ ಹೇಳಿದರೆ, ಏನಾರು ಒಂದು ವಸ್ತು ಹಾಳಾದಾಗ ಬೇಜಾರಾಗಬಾರ್ದಂತೆ, ಇನ್ನೊಂದು ತಗೊಳ್ತೀನಿ ಅನ್ನೋ ಧೈರ್ಯ ಬರಬೇಕಂತೆ. ಅಷ್ಟು ದುಡ್ಡು ಮಾಡಬೇಕು. ಆ ಮಾತು ಸ್ವಲ್ಪ ಚೇಂಜ್ ಮಾಡೋದಂದರೆ, ಎಷ್ಟು ದುಡ್ಡು ಮಾಡಬೇಕು ಅಂದರೆ ಖರ್ಚು ಮಾಡೋಕ್ಕೆ ಹೆದರಿಕೆ ಆಗಬಾರ್ದು. ಅಷ್ಟು ದುಡ್ಡು ಮಾಡಿ ಈ ರೀತಿ ಬೀಚಿಗೆ ಬಂದು ಜಾಲಿ ಮಾಡಬೇಕು. ಆವಾಗ ಟೈಮ್ ಇರುತ್ತಾ ದುಡ್ಡು ಇರುತ್ತಾ ಅದು ಬೇರೆ ವಿಷಯ ಗಾಯ್ಸ್. ಈಗ ಹೊರಟಿದ್ದೇವೆ, ಎಲ್ಲ ಆಯ್ತು. ಇನ್ನು ಯಾವಾಗ ಮಂಗಳೂರು ಬರೋದಾ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಯಾವಾಗ ಬರೋದು ನೋಡಬೇಕು. ಮತ್ತು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಸಬ್ಸ್ಕ್ರೈಬ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗೋದು ಸ್ವಲ್ಪ ಕಷ್ಟ ಗಾಯ್ಸ್. ಹೇಳ ಹಾಂ, ಈಗ ಹೋಗ್ತಿದ್ದೇವೆ. ನಂಗಡ ಗಾಯ್ಸ್. ಈಗ ಅವನಿಗೆ ಗೋಲ ತಿಂತಿದ್ದಾರೆ, ನಾವು ಹೋಗುದು. ನಳಿನಿ ಶರ್ಟ್ ಕೊಡು, ನಾವು ಹೋಗುದೆ. ಬೇಡವಾ? ಹಾಂ ಗಾಯ್ಸ್, ಅವರಿಗೆ ಬೇಡ, ನಂಗಡ. ನಳಿನಿ ಶರ್ಟ್ ಕೊಡು, ನಾವು ಹೋಗುದೆ. ವೇ ಟು ಸುಬ್ರಹ್ಮಣ್ಯ. ಎಲ್ಲ ಮುಗಿಸಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಟ್ರೈನಲ್ಲಿ ಹೋಗುವ ಅಂತೇಳಿ. ಬರುವಾಗ ಬಸ್ಸಲ್ಲಿ ಬಂದದ್ದು, ಹಾಗೆ ಇವತ್ತು ಹೋಗುವಾಗ ಟ್ರೈನಲ್ಲಿ ಹೋಗುವ ಅಂತೇಳಿ. ಇಲ್ಲಿ ಇನ್ನು ನಮ್ಮ ಟ್ರೈನ್ ಈಗ ಒಂದು ಮಿಸ್ ಆಗಿದೆ. ಟ್ರೈನ್ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು, ಟಿಕೆಟ್ ಮಾಡೋದೆಲ್ಲ ಲೇಟ್ ಆಯಿತು. ಹಾಗೆ ಈಗ 5:40 ಟ್ರೈನ್, ಅದರಲ್ಲಿ ಹೋಗ್ಬೇಕಷ್ಟೆ. ಇನ್ನು ಅಲ್ಲಿಂದ ನೆಟ್ಟಣಕ್ಕೆ ಹೋಗಿ, ನೆಟ್ಟಣದಿಂದ ನಾನು ಕುಲ್ಕುಂದಲ್ಲಿ ಇಳ್ಕೊಳ್ತೇನೆ. ಇವನು ಸುಬ್ರಹ್ಮಣ್ಯಕ್ಕೆ ಹೋಗ್ತಾನೆ ಅಷ್ಟೇ. ಟ್ರೈನಲ್ಲಿ ಬಂದಿದ್ದಾನೆ ಈಗ. ಟ್ರೈನ್ ಒಳಗೆ ನೋಡ್ಬೋದು. ನಮಗೆ ವಿಷಯ ಗೊತ್ತಾ, ಟ್ರೈನ್ ಎಲ್ಲಿ ನಿಂತಿದೆ ಅಂತ ಗೊತ್ತಿರಲಿಲ್ಲ. ನಾವೆಂತ ಮಾಡಿದ್ವಿ ಅಂದರೆ, ನಾವು ಅಲ್ಲಿ ಅಪೋಸಿಟ್ ಸೈಡ್ ನಿಂತಿದ್ವಾ. 1A ಅಂತ ಹೇಳಿದ್ರು ಕೂರ್ಲಿಕ್ಕೆ. ಅಲ್ಲಿ ಕೂತ್ಕೊಂಡಿದ್ದೆ. ಅಲ್ಲಿ ಕೂತ್ಕೊಂಡಾಗ ಇದು ಒಂದು ಟ್ರೈನ್ ಬಂತು, ಇದು ಸುಬ್ರಹ್ಮಣ್ಯಕ್ಕೆ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದರು. ಆವಾಗ ಕೂತ್ಕೊಂಡೆ ನಾನು ವಾಪಸ್. ಇನ್ನು ಬರ್ಬೋದು 5:40 ಹೇಳಿದ್ರು, 5:40 ಬರ್ಬೋದು ಅಂತ. ನೋಡಿದರೆ ನಮ್ಮ ಹಿಂದೆ ಇನ್ನೊಂದು ಟ್ರೈನ್ ಬಂದಿದ್ದು ಸುಬ್ರಹ್ಮಣ್ಯಕ್ಕೆ ಹೋಗೋದು. ಗೊತ್ತೇ ಇಲ್ಲ, ಮಿಸ್ ಆಗ್ತಿತ್ತು ಟ್ರೈನ್.
ಅದಕ್ಕೆ ಸ್ವಲ್ಪ ಯಾರು ಗೊತ್ತಿರೋರು ಇದ್ರೆ ಆಗ್ತದೆ. ನಾನು ಅಂದರೆ ನನಗೆ ಹೇಗೆ ತಿಳಿದ ಅಪ್ಪನೊಟ್ಟಿಗಿದ್ದ ಅಭ್ಯಾಸ, ಅಪ್ಪನೊಟ್ಟಿಗೆ ಹೋಗೋದು ಎಲ್ಲಿಗಾದರೂ. ಅದು ಅಪ್ಪ ಇಲ್ಲಲ್ಲ ಇವತ್ತು, ಅಪ್ಪನೊಟ್ಟಿಗೆ ಬರಲಿಲ್ಲಲ್ಲ, ನಾವು ಒಬ್ಬನೆಲ್ಲ, ಹಾಗೆ ಸ್ವಲ್ಪ ಇಂಥದ್ದೆಲ್ಲ ಆಗಬೇಕು ಎಕ್ಸ್ಪೀರಿಯನ್ಸ್. ರೈಲ್ವೆ ಸ್ಟೇಷನ್ ಗೈಸ್ ಡ್ಯಾನ್ಸ್ ಮಾಡ್ತಿದ್ದಾನೆ ಟ್ರೈನ್ ಸಿಕ್ತು ಅಂತೇಳಿ. ಯಾ ಹೇಗೆ ಕಟ್ತಿ ಮಾಡು 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 ಕಟ್ತಿ. ದೂರ ಹೋಗು, ದೂರ ಹಿಂದೆ ಹೋಗು. 2 ದಿನ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಜಾಲಿ ಆಯಿತು. ತುಂಬ ಸ್ವಲ್ಪ ಈಗ ಬಿಟ್ಟು ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಮನಸ್ಸಿಗೆ. ಇಷ್ಟು ಬೇಗ ಮುಗೀತಾ ಫೆಸ್ಟ್ ಅಂತ. ಯಾವತ್ತೂ ಈ ರೀತಿ ಫೀಲ್ ಆಗಿರಲಿಲ್ಲ. ಇವತ್ತು ಆ ಥರ ಆಗ್ತಿದೆ, ಏನೂ ಗೊತ್ತಿಲ್ಲ. ಅಲ್ಲಿಂದ ಬರಬೇಕು, ಶ್ರೀದೇವಿ ಕಾಲೇಜ್ ಫೆಸ್ಟ್ ಮುಗಿಸಿ ಬರಬೇಕಾದ್ರೆ ಇಷ್ಟು ಬೇಗ ಮುಗೀತಾ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಈಗ ಕುಲ್ಕುನಕ್ಕೆ ರೀಚ್ ಆಗಿದ್ದೀನಿ, ಮನೆಗೆ ಹೋಗ್ತಾ ಇದ್ದೇನೆ ಗೈಸ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.